ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ನಂತರ ನಾನು ಮತ್ತೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್, ತುಂಬಾ ಸಪೋರ್ಟ್ ನನಗೆ ಸಿಗ್ತಾ ಇದೆ. ಹಾಗೆಯೇ ಸೊ ಹೊಸದಾಗಿ ಯಾರಾದರೂ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ಡೈಲಿ ವ್ಲಾಗ್, ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇವತ್ತಿನ ದಿನ ಹೇಗಿರುತ್ತೆ ಸೊ ಆದಷ್ಟು ಶೇರ್ ಮಾಡ್ಕೊತೀನಿ. ಇವಾಗ ಬಂದು ಬೆಳಗ್ಗೆ ಆ್ಯಕ್ಚುಲಿ ಮಗನ ತಿಂಡಿ ಎಲ್ಲ ಮಾಡಿ ಕಳಿಸಿದಾಯಿತು. ಹಾಗೆ ಚಿತ್ರಾನ್ನ ಮಾಡಿದ್ದೆ. ಸೊ ನಮಗೆ ಕಳ್ಗೊಟ್ಟಿ ಗೊಜ್ಜಿತ್ತು, ಅದಕ್ಕೋಸ್ಕರ ರೊಟ್ಟಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಮಾವಂಗೆ ಚಿತ್ರಾನ್ನನೇ ಕೊಡ್ತೀವಿ. ರೊಟ್ಟಿ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ರೊಟ್ಟಿ ಮತ್ತು ಮುದ್ದೆನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಮಾವಂಗೆ ತಿಂಡಿ ಎಲ್ಲ ತಿನ್ನಿಸಿ ಅದಾದ ನಂತರ ನಾವು ರೊಟ್ಟಿ ಹಾಕ್ಕೊಂಡು ತಿಂದ್ಬಿಟ್ಟು ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ. ನಿಮಗೆ ಶೇರ್ ಮಾಡ್ತೀನಿ. ನನಗೂ ಕೂಡ ಗೊತ್ತಿಲ್ಲ ಇವತ್ತೆಲ್ಲ ಏನೇನು ಕೆಲಸಗಳು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಮಾವಂಗೆ ಚಿತ್ರಾನ್ನ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಜಾಸ್ತಿ ಎಣ್ಣೆ ಅಂಶ ಇರೋದ್ರಿಂದ ಕೆಮ್ಮು ಅವರಿಗೆ ಕಡಿಮೆ ಆಗಿಲ್ಲ. ಸುಮ್ಮನೆ ಎಣ್ಣೆ ಜಡ್ಡು ಜಾಸ್ತಿ ಕೊಡ್ತಾ ಇದ್ದರೆ ಕೆಮ್ಮು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೊತ್ತು ಗಂಜಿ ಕೊಡೋಣ, ಮಧ್ಯಾಹ್ನ ಸಂಜೆಗೆಲ್ಲ ಸಾಂಬಾರು ಇರುತ್ತೆ ಅಲ್ವಾ, ಅನ್ನ ಸಾರು ಕೊಟ್ರಾಯಿತು ಅಂತ ಹೇಳಿಬಿಟ್ಟು ಇವಾಗ ಅವರೊಬ್ಬರಿಗೆ ರವೆ ಗಂಜಿನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವಾಗ ಬಾಕ್ಸ್ ನೋಡಿದ್ರಿ ಅಲ್ವಾ, ಇದು ಬಂದು ಗ್ಲಾಸ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸಖತ್ ಇಷ್ಟ ಆಯಿತು ನನಗೆ. 3 ಬಾಕ್ಸಸ್ ಬಂದಿದೆ. ಇದ್ರ ಪ್ರೈಸು ನಾನು ಆಲ್ರೆಡಿ ಮರ್ತೋಗಿದ್ದೀನಿ. ಲಿಂಕ್ ಸಿಕ್ಕಿದ್ರೆ ನಾನು ಖಂಡಿತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಬೋದು. ಈ ರೀತಿ ಕ್ಯಾಪ್ ಇರುವಂತಹ ಬಾಕ್ಸಸ್ನ ತಗೊಳ್ಳೋದ್ರಿಂದ ನಾವು ಫ್ರಿಜ್ಜಲ್ಲಿ ಆರಾಮಾಗಿ ಇಡಬಹುದು. ಅದಕ್ಕೆ ಯಾವುದೇ ರೀತಿ ಡೈರೆಕ್ಟಾಗಿ ಐಸ್ ಎಲ್ಲ ಕುತ್ಕೊಳ್ಳೋದಿಲ್ಲ. ಆವಾಗ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಏನೇ ಮಾಡಿದ್ರೂ ಸ್ವಲ್ಪ ಅಂತೂ ಮಿಕ್ಕುತ್ತೆ. ಅದನ್ನು ಫ್ರಿಜ್ಜಲ್ಲಿ ಇಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಾನು ಮನೇಲಿ ಆಲ್ಮೋಸ್ಟ್ ಯೂಸ್ ಮಾಡುವಂಥ ಬೌಲ್ಸ್ಗಳನ್ನೆಲ್ಲ ಇಡ್ತಾ ಇದ್ದೆ. ಸೊ ನಮಗೆ ಯೂಸ್ ಮಾಡೋದಕ್ಕೆ ಬೇಕಾದಾಗ ಹುಡುಕಾಡಬೇಕು. ಅಯ್ಯೋ ಬೌಲ್ಸು ಏನೋ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀನಲ್ಲ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು 3 ಬುಕ್ ಮಾಡಿದ್ದೆ. ಬಟ್ ಏನು ಅಂತ ಅಂದರೆ ಒಂದೇ ಸೈಜ್ದು ಬುಕ್ ಮಾಡಿಬಿಟ್ಟಿದ್ದೀನಿ. 3 ಕೂಡ ಸೇಮ್ ಸೈಜಸ್ಸೇ ಬಂದಿದೆ. ಮಾತ್ರ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಅವ್ರಿಗೆ ಗಂಜಿ ಎಲ್ಲ ಮಾಡಿ ತಣ್ಣಗಾಗಲಿ ಅಂತ ಹೇಳಿ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗೋದ್ರೊಳಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕಲ್ವ, ಮನೆಯವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ನಾನು ಅದನ್ನು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೂಡ ಇವತ್ತು ಕಳ್ಗೊಟ್ಟಿ ಗೊಜ್ಜಿತ್ತು. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಕಳ್ಗೊಟ್ಟಿ ಗೊಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೊಟ್ಟಿ ಮಾಡಿಕೊಂಡೆ. ಸೊ ಅದಾದಮೇಲೆ ಈಗ ಅವತ್ತೆಲ್ಲ ನಾನು ಏನೂ ಕೂಡ ಕೆಲಸ ಏನು ಮಾಡಲಿಲ್ಲ. ಯಾಕಂದರೆ ಮಟನ್ ಸಾಂಬಾರು ಕೂಡ ಇತ್ತು, ಏನೂ ಕೆಲಸ ಇರಲಿಲ್ಲ ಅವತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಡೇಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ತುಂಬ ಜನ ನೋಡೋದಕ್ಕೆ ಅಂತ ಹೇಳಿ ಬರ್ತಾಯಿದ್ದಾರೆ ಮಾವನ್ನ. ಅದಕ್ಕೋಸ್ಕರ ಮನೆ ಅಂತೂ ತುಂಬಾ ಗಲೀಜಾಗ್ತಾ ಇರುತ್ತೆ. ಸ್ಪೆಷಲಾಗಿ ಹೇಳಬೇಕು ಅಂದರೆ ನಮ್ಮದಂತೂ ಕೊಬ್ಬರಿ ಮನೆ ಆಗಿರೋದ್ರಿಂದ ಗಾಳಿ ಅಂತೂ ತುಂಬಾ ಗಾಳಿ ಬೀಸ್ತಾಯಿತ್ತು. ಸೊ ಧೂಳಂತೂ ಜಾಸ್ತಿ ಆಗ್ತಾನೆ ಇರುತ್ತೆ. ಮನೆಗೆ ಬಂದವರು ಏನು ಹೀಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಬಾರ್ದಲ್ವ. ಸೊ ನೀಟಾಗಿರಬೇಕು ಅಂತ ಹೇಳಿ ಸೊ 2 ದಿನಕ್ಕೆ ಒಂದ್ಸರಿ ಮನೇನ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ತುಂಬಾ ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಶೀತ ಅಂತೂ ತುಂಬಾ ಆಗಿಬಿಟ್ಟಿತ್ತು. ಅದಕ್ಕೇನೋ ಹೇಳ್ತಾರೆ, ನಮ್ಮಮ್ಮ ಏನೋ ಹೇಳಿದ್ರು, ಉರ್ನಗಡೆ ಅಂತ ಏನೋ ಹೇಳಿದ್ರು. ಆ ಥರ ಆಗಿಬಿಟ್ಟಿತ್ತು ನನಗೆ. ತುಂಬ ಅಂದರೆ ತುಂಬಾ ಲೇಝಿ ಆಗಿಬಿಟ್ಟಿದ್ದೀನಿ ಇವತ್ತೆಲ್ಲ. ಸುಮ್ಮನೆ ಕೂತಿದ್ದೆ. ನನ್ನ ಮಗ ಅಂತೂ 2 ದಿವಸದಿಂದ ಕಾಳನ್ನ ಚಿಲುಕ್ಸ್ಕೊಂಡೆ ಫ್ರಿಜ್ಜಲ್ಲಿ ಹಿಡ್ಕೋತಾ ಇದ್ದೀರಾ. ಬಟ್ ಎಣ್ಣೆ ಕಾಳು ಮಾತ್ರ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಏನು ಒಂದೇ ಸಮ ಬೈತಾನೆ ಇದ್ದ. ಸೊ ಫೈನಲಾಗಿ ಯಾವತ್ತಿದ್ರೂ ಮಾಡಲೇಬೇಕಲ್ವ ಅಂತ ಹೇಳಿಬಿಟ್ಟು ಇವತ್ತು ಎಣ್ಣೆ ಕಾಳು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಜಾಸ್ತಿ ಕಡಲೆ ಬೀಜ ಮತ್ತು ಏನು ಅವಲಕ್ಕಿ ಹಾಕ್ತಾರಲ್ವ, ಅದನ್ನ ಜಾಸ್ತಿ ಹಾಕಿಲ್ಲ, ಲಿಮಿಟಾಗಿ ಹಾಕಿದ್ದೀನಿ. ಸ್ವಲ್ಪನೇ ಸಾಕು ಅಂತ ಹೇಳಿಬಿಟ್ಟು. ಜಾಸ್ತಿ ಬೇಕು ಅನ್ನೋರು ಏನು ಮಾಡ್ತಾರೆ, ಇದನ್ನೆಲ್ಲ ಜಾಸ್ತಿ ಹಾಕ್ಬಿಡ್ತಾರೆ, ಜಾಸ್ತಿ ಆಗಲಿ ತುಂಬ ದಿನ ಬರಲಿ ಅಂತ. ಬಟ್ ನನಗೆ ಸ್ವಲ್ಪನೇ ಸಾಕಾಗಿತ್ತು. ಅದಕ್ಕೋಸ್ಕರ ಇವಾಗ ಬಿಸಿ ಇದ್ದಾಗಲೇ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ಎರಡನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗಿ ಅವನಿಗೆ ಮಾಡಿಕೊಟ್ಟೆ ಅಲ್ಲ, ಇದು ಏನು ಅಂದರೆ 1-2 ದಿನ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕು, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅಂದರೆ ಮೇಲೆ ಸಿಗ್ತಾ ಇರುತ್ತೆ ಉಪ್ಪು ಖಾರ ಎಲ್ಲ, ಅಷ್ಟು ಬೇಳೆ ಕಾಳುಗಳಿಗೆಲ್ಲ ಹಿಡ್ದಿರಲ್ಲ ನೀಟಾಗಿ.
ಸೊ ಒಂದು 2 ಡೇಸ್ ಆದಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಬಿಸಿದ್ರಲ್ಲೂ ಕೂಡ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಒಂಥರ ಬಾಯಿಗೆ ಸಿಗ್ತಾ ಇರ್ತಿತ್ತು. ಸೊ ಫೈನಲಾಗಿ ಅವನಿಗೆ ಮಾಡಿಕೊಟ್ಟೆ. ಅದೊಂದು ನೆಮ್ಮದಿ ಆಯಿತು. ಅವನು ಸ್ನ್ಯಾಕ್ಸಿಗೂ ಅಷ್ಟೇ ತುಂಬ ದಿವಸದಿಂದ ಇದನ್ನೇ ಕೇಳ್ತಾ ಇದ್ದ, ಮಾಡಿಕೊಡಮ್ಮ ಸ್ನ್ಯಾಕ್ಸಿಗೂ ತೊಗೊಂಡೋಗ್ಬೇಕು ಅಂತ ಹೇಳಿ. ಸೊ ಫೈನಲಾಗಿ ಮಾಡಿ ಈಗ ನಾಳೆಯಿಂದ ಅವನಿಗೆ ಸ್ನ್ಯಾಕ್ಸಿಗೆ ಬರೀ ಇದನ್ನೇ ತೊಗೊಂಡೋಗ್ತಾನೆ. ಅವ್ನಿಗೇನಾದರೂ ಸ್ವೀಟ್ಗಿಂತ ಖಾರದ್ದು ಏನಾದರೂ ಕೊಟ್ರಂತೂ ತುಂಬಾ ಇಷ್ಟಪಡ್ತಾನೆ. ಸೊ ಅವನಿಗೋಸ್ಕರ ಅಂತ ಹೇಳಿ ಎಣ್ಣೆಕಾಳನ್ನ ಫೈನಲಾಗಿ ಮಾಡಿದೆ. ಇನ್ನು ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ, ನೈಟು ಕೂಡ. ಸೊ ನನಗೆ 2 ಡೇಸಿಂದ ಕಂಟಿನ್ಯೂ ಆಗ್ತಾನೇ ಇದೆ. ಸ್ವಲ್ಪ ಗಂಟಲು ಪ್ರಾಬ್ಲಮ್ಮು ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಶೀತ ಉರ್ನಗಡೆ ಥರ ಆಗಿತ್ತಲ್ವ, ಅದು ಕಂಟಿನ್ಯೂ ಆಗ್ತಾನೇ ಇತ್ತು. ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿ ತೊಗೊಳ್ಳೋದು ಇಷ್ಟ ಆಗೋದಿಲ್ಲ. ಏನೇ ಒಂದು ಬಂದ್ರೂ ತುಂಬ ಹೆವಿ ಆಗಿದೆ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಾನು ಟ್ಯಾಬ್ಲೆಟ್ಸ್ನ ತೊಗೋತೀನಿ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಮನೆಯಲ್ಲೇ ಜಾಸ್ತಿ ನೀರು ಕುಡಿಯೋದು, ಹಾಗೆ ಬಿಸಿನೀರು ಜಾಸ್ತಿ ಸೇವಿಸೋದು, ಹೀಟ್ ಪದಾರ್ಥಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡೋದು, ಈ ಥರ ಮಾಡಿಕೊಂಡು ಆಲ್ಮೋಸ್ಟ್ ಕಡಿಮೆ ಆಗ್ತಾಯಿದೆ ದಿನಕ್ಕಿದೆ. ಇವಾಗ ಬೆಳಗ್ಗೆಗೆ ಮಗನಿಗೆ ಏನು ತಿಂಡಿ ಮಾಡೋದು ಅನ್ನೋದು ಎಲ್ಲ ತಾಯಿದಿರಿಗೂ ಇರೋವಂಥ ದೊಡ್ಡ ಪ್ರಾಬ್ಲಮ್ ಅದು. ಸೊ ಫೈನಲಾಗಿ ಇವತ್ತು ಪೂರಿ ಮಾಡ್ತೀನಪ್ಪ, ಸಾಗು ಮಾಡಿ ಅಂತ ಹೇಳಿದ್ದೆ ನನ್ನ ಮಗನಿಗೆ. ಓಕೆ ಫೈನ್ ಅಂತ ಹೇಳಿ ಇವತ್ತು ಅವನು ಪೂರಿ ಅಷ್ಟಾಗಿ ತಿನ್ನೋದಿಲ್ಲ. ಒಂಥರ ಮುಖ ಉಜ್ಜುತ್ತೆ, ಎಣ್ಣೆಲಿ ಕರಿತೀವಿ ಅಲ್ವಾ, ಮುಖ ಉಜ್ಜುತ್ತೆ ಅಂತ ಹೇಳ್ತಿರ್ತಾನೆ. ಬಟ್ ಇವತ್ತು ಅದು ಹೇಗೆ ಒಪ್ಕೊಂಡೋ, ಇಲ್ಲ ಪೂರಿನೇ ಮಾಡಿ ಅಂತ ಹೇಳ್ದ. ಸೊ ಫೈನಲಾಗಿ ಪೂರಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಹೆಸರು ಬೇಳೆನ ಸೈಡಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಕೆಲವೊಂದು ಮಸಾಲೆ ಐಟಮ್ಗಳನ್ನೆಲ್ಲನೂ ಹಾಕಿಬಿಟ್ಟು ಸಾಗು ಮಾಡಿದೆ. ಈ ಥರ ಸ್ಪೈಸಿ ಆಗಿರಬೇಕು, ಚೆನ್ನಾಗಿರುತ್ತೆ. ಮಾಮೂಲಿ ಸಾಗು ಮಾಡ್ತಾರೆ, ಅದು ಅಷ್ಟಾಗಿ ಸ್ಪೈಸಿ ಆಗಿರೋದಿಲ್ಲ. ಸೊ ಅಮ್ಮನ ಮನೆಯೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನಾನು ಖಾರದ ಪುಡಿ ಆಗಿರ್ಬೋದು, ಸಾಂಬಾರು ಬೀಜದ ಪುಡಿ, ಹಾಗೆ ಗರಂ ಮಸಾಲ ಪುಡಿ, ಚಾಟ್ ಮಸಾಲ, ಇದನ್ನೆಲ್ಲನೂ ಕೂಡ ಹಾಕಿಬಿಟ್ಟು ಮಸಾಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಲಾಸ್ಟಿಗೆ ಹೆಸರು ಬೇಳೆ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಜೀರಿಗೆ ಇಷ್ಟನ್ನು ಕೂಡ ಹಾಕಿಬಿಟ್ಟು ಕೂಗಿಸ್ಕೊಂಡಿರಬೇಕು ಮೊದಲೇ. ತುಂಬಾ ಚೆನ್ನಾಗಿರುತ್ತೆ ಆ ಥರ ಕೂಗಿಸಿ ಇಟ್ಕೊಳ್ಳೋದ್ರಿಂದ. ನೀವು ತೊಗರಿಬೇಳೆ ಹಾಕಿನೂ ಕೂಡ ಮಾಡ್ಕೊಬೋದು. ತೊಗರಿಬೇಳೆದಂತೂ ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಬೇಳೆದು ಸ್ವಲ್ಪ ಒಂಥರ ಅನ್ನಿಸ್ಬೋದು, ಬಟ್ ನನಗೆ ಹೆಸರು ಬೇಳೆಗಿಂತ ತೊಗರಿಬೇಳೆದು ತುಂಬಾ ಇಷ್ಟ ಆಗುತ್ತೆ. ಸೊ ಫೈನಲಾಗಿ ಇವಾಗ ಸಾಗು ಮಾಡಿ ಅವನಿಗೆ ಪೂರಿ ಮಾಡಿ ಕೊಟ್ಟು ಕಳಿಸ್ಬೇಕು. ಸೊ ಅವನಿಗೆ ಎಲ್ಲನೂ ಕೊಟ್ಟು ಕಳಿಸಿ ಅದೆಲ್ಲ ಮುಗಿದ ಮೇಲೆ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಇದು ನಾನು ನೆಕ್ಸ್ಟ್ ವ್ಲಾಗಿಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ತುಂಬ ಸಿಂಪಲಾಗಿ ವ್ಲಾಗ್ನ ಮಾಡಿದೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನನಗೆ ನನ್ನ ಒಂದು ನೆಕ್ಲೆಸ್ ಡಿಸೈನ್ ಬಗ್ಗೆ ಕೇಳಿದ್ರಿ, ಅದು ಗೋಲ್ಡಾ ಅಂತಲೂ ಕೇಳಿದ್ರಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಿಮ್ಮ ಹತ್ರ ಡೈರೆಕ್ಟಾಗಿ ನಾನು ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಸ್ವಲ್ಪ ಡಿಲೇನೂ ಕೂಡ ಆಗ್ತಾಯಿದೆ ವಿಡಿಯೋ ಎಲ್ಲ ಹಾಕೋದು. ಸೊ ಹೀಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.